ವೆಲ್ಕಮ್ ಬ್ಯಾಕ್ ಟು ಅರೋರಾ ಡಿವೈನ್. ಹಾಯ್ ಫ್ರೆಂಡ್ಸ್, ನಾನು ಸೌಮ್ಯ, ಟ್ಯಾರೋ ಕಾರ್ಡ್ ರೀಡರ್, ವೇದಿಕ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಕ್ರಿಸ್ಟಲ್ ಹೀಲರ್. ಇವತ್ತು ನನ್ನ ರೀಡಿಂಗ್ ನಿಮ್ಮ ಮುಂದಿನ 15 ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಬರುತ್ತದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಜೀವನ ಪ್ರೆಸೆಂಟಲ್ಲಿ ಹೇಗೆ ಸಾಗ್ತಾ ಇದೆ, ನಿಮ್ಮ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ತರ್ತಾ ಇದೆ ಯೂನಿವರ್ಸ್ ಏಂಜಲ್ಸ್, ನೀವು ನಂಬಿರುವ ಯೂನಿವರ್ಸ್ ಏಂಜಲ್ಸ್ ನಿಮಗೆ ಏನು ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನೀವು ನಂಬಿರುವ ಏಂಜಲ್ಸ್ ನೀವು ನಂಬಿರುವ ದೇವರು ಅಥವಾ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ. ಟ್ಯಾರೋ ರೀಡಿಂಗ್ ಆದರೂ ಆಗಿರ್ಬೋದು, ನ್ಯೂಮರಾಲಜಿ ಕನ್ಸಲ್ಟೇಷನ್ ಆದರೂ ಆಗಿರ್ಬೋದು, ಕ್ರಿಸ್ಟಲ್ಸ್ ಬೇಕು ಅಂದಲ್ಲಿ ಕೂಡ ಆಗಿರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡೋಣ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ತ್ರೀ ಆಫ್ ವಾಂಡ್ಸ್ ಬಂದಿದೆ, ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಫೈವ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಫೋರ್ ಆಫ್ ಕಪ್ಸ್. ಓಕೆ, ಇಲ್ಲಿ ಯಾವುದೋ ವಿಷಯದಲ್ಲಿ ತುಂಬ ಡಿಪ್ರೆಸ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನನಗೆ ಏನು ಮಾಡಿದರೂ ನಾನು ನನ್ನ ಕೆಲಸ ಆಗ್ತಾ ಇಲ್ಲ, ನಾನು ಏನು ಮಾಡಿದರೂ ನನ್ನ ಕೈಯಲ್ಲಿ ಅದನ್ನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಕೋರ್ಟ್ ಕೇಸ್ ಆಗಿರ್ಬೋದು, ಇಲ್ಲ ಕೆಲವರು ಜಾಬಿಗೆ ಹೋಗಿದ್ದೀರಾ, ಅಲ್ಲಿ ಇಂಟ್ರ್ವ್ಯೂ ಬರ್ತಾ ಇಲ್ಲ. ನಾನು ಅಪ್ಲೈ ಮಾಡಿದ್ದೀನಿ, ನನಗೆ ಇಂಟ್ರ್ವ್ಯೂ ಬರ್ತಾ ಇಲ್ಲ. ಇದರಿಂದ ನನಗೆ ತುಂಬ ಯೋಚನೆ ಆಗ್ತಾ ಇದೆ. ನಾನು ಹೆಂಗೆ ಮುಂದೆ ಜೀವನ ಮಾಡಲಿ, ನನಗೆ ಹೇಗೆ ನಾನು ದುಡ್ಡನ್ನು ಪಡ್ಕೊಳ್ಳಿ, ಹೇಗೆ ನಾನು ಮುಂದುವರಿಲಿ ಅನ್ನೋ ಯೋಚನೆಯಲ್ಲಿ ಇದ್ದೀರಾ. ಬಟ್ ನೀವು ಆ ಯೋಚನೆಯಿಂದ ಹೊರಗೆ ಬರಲೇಬೇಕು. ನೀನು ಆ ಯೋಚನೆಯಿಂದ ಹೊರಗೆ ಬರ್ತೀಯಾ ಅಂತ ನಂಬಿರುವ ದೇವರು ಹೇಳ್ತಾ ಇದೆ. ನೀನು ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಇರ್ಬೋದು, ನೀನು ಹೋಗೋ ದಾರಿ ನಿನಗೆ ಆತಂಕ ಹುಟ್ಟಿಸ್ಬೋದು, ನೀನು ಹೋಗೋ ದಾರಿ ಕಷ್ಟ ಆಗಿರ್ಬೋದು. ಆದರೆ ನೀನು ಏನು ಅಂದ್ಕೊಂಡಿದ್ದೀಯಾ ಆ ಗುರಿ ನೀನು ಮುಟ್ತೀಯ. ಆ ಗುರಿನ ತಲುಪಿಸೋ ಜವಾಬ್ದಾರಿ ನಂದು, ನಿನಗೆ ಕೊಡುವ ಜವಾಬ್ದಾರಿ ನಂದು. ನೀನು ಏನು ಬೇಕು ಅಂತ ಅಂದ್ಕೊಂಡಿದ್ದೀಯಾ ಅದನ್ನು ಕೊಡೋದಕ್ಕೆ ನಾನು ಕಷ್ಟ ಕೊಟ್ಟಿದ್ದೀನಿ. ಅಂದರೆ ನೀನು ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ತುಳಿದಾಗ ಮಾತ್ರ ನಿನಗೆ ಮುಂದೆ ಸುಖ ಇರಲಿ ಅಂತ ನಾನು ಆ ದಾರಿನ ನಿನಗೆ ಕೊಟ್ಟಿದ್ದೀನಿ. ನಿನಗೆ ಮುಂದೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ಈಗ ಸಣ್ಣ ಪುಟ್ಟದ್ದು ಕೊಟ್ಬಿಟ್ಟು ಸಣ್ಣ ಖುಷಿಯಲ್ಲಿ ನೀನು ಖುಷಿ ಪಡೋದು ಬೇಡ. ನಿನಗಾಗಿ ದೊಡ್ಡದೇ ಕಾದಿದೆ. ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡು. ನೀನು ಈಗ ಬೆಳೆದಿರೋ ರೀತಿ, ನೀನು ಇರೋ ರೀತಿ ತುಂಬ ಚಿಕ್ಕದಿದೆ. ಆದರೆ ನೀನು ಹೋಗೋ ದಾರಿ, ನೀನು ಮುಟ್ಟುವ ದಾರಿ, ಮುಂದೆ ಮುಟ್ಟುವ ಗುರಿ, ನಿನ್ನ ಗುರಿ ಏನಿದೆಯಲ್ಲ ಅದು ನೀನು ಅಂದ್ಕೊಂಡಿರೋದಕ್ಕಿಂತ ನಿನ್ನ ಊಹೆಗೆ ಮೀರಿರೋದಾಗಿರುತ್ತೆ. ನಿನ್ನ ಜೀವನದಲ್ಲಿ ನಾನು ಇಷ್ಟೇ ಸಾಧನೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀಯಾ, ಆದರೆ ನಾನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿರೋದು ತುಂಬ ದೊಡ್ಡದಿದೆ, ಅದು ನಿನಗೆ ಸಿಗೋದ್ರಲ್ಲಿದೆ ಅಂತ ನೀವು ನಂಬಿರುವ ದೇವರು ಹೇಳ್ತಾ ಇದೆ. ಇಲ್ಲಿ ಚೇರ್ ಎಂಟಿ ಬಂದಿದೆ
ಆ್ಯಂಡ್ ಮೌಂಟೇನ್ ರೋಡ್. ನಾನು ಹೇಳಿದೆ ನಿಮಗೆ, ನೀವು ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಇದೆ. ನೀವು ಹೋಗೋ ದಾರಿ ಕಷ್ಟಕರವಾಗಿದೆ. ನಿನಗೆ ಆಗ್ತಾ ಇಲ್ಲ ಅದನ್ನು. ನಿನಗೆ ನೀನು ಅಂದ್ಕೊಂಡು ನೀನು ಎಷ್ಟು ಕಷ್ಟಪಡ್ತಾ ಇದೀಯ, ನನಗೆ ಯಾಕೆ ಈ ಕಷ್ಟ ಕೊಟ್ಟಿದೀಯಾ ದೇವರೇ, ನನಗೆ ಯಾಕೆ ಇದನ್ನು ಮಾಡ್ತಾ ಇದೀಯಾ, ನಂಗೆ ಯಾಕೆ ನೀನು ಇಷ್ಟು ಕೊರಗಿಟ್ಟಿದೀಯಾ, ನನ್ನ ರಿಲೇಷನ್ಶಿಪ್ಪಲ್ಲಿ ನೀನು ಯಾಕೆ ನನಗೆ ಹೀಗೆ ಮಾಡ್ತಾ ಇದೀಯಾ, ನಾನು ಅವರನ್ನು ಬಿಟ್ಟೋದ್ರೆ ನನ್ನ ಜೀವನ ಚೆನ್ನಾಗಿರುತ್ತಾ, ನಾನು ನನ್ನ ಫ್ಯಾಮಿಲಿಯಿಂದ ದೂರ ಆದರೆ ಅವರು ಚೆನ್ನಾಗಿರ್ಬೋದಾ ಅಂತಲೂ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರಿಲ್ಲಿ. ಹಂಗಾಗಿ ಕೆಲವರು ಅದು ತುಂಬ ದೂರ ಹೋಗಬೇಕು ಅಂತ ಅಂದ್ಕೊಂಡು ಹೋಗಬೇಕು ಅಂತ ಕಾಯ್ತಾ ಇದ್ದೀರಾ. ಆ ರೀತಿ ನೀವು ಅಂದ್ಕೊಳೋದಲ್ಲ. ನಿಮ್ಮ ದಾರಿ ಮುಂದೆ ಸುಗಮವಾಗಿ ಸಾಗಬೇಕು. ನಿಮಗೆ ದೊಡ್ಡದು ಬಂದಾಗ, ದೊಡ್ಡದು ಏನಾದರೂ ಸಿಕ್ಕಾಗ ನಿಮಗೆ ಗ್ರಿಪ್ ಸಿಗಬೇಕು. ಆವಾಗ ಅದನ್ನು ನೀನು ಕಲಿಬೇಕು ಅಂತ ಅಂದರೆ ಇಂಥ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನೀನು. ಆವಾಗ ನಿನಗೆ ಆ ದಾರಿ ತುಂಬ ಈಸಿಯಾಗಿರುತ್ತೆ. ನಿನಗೆ ಆದ ರೊಮ್ಯಾಂಟಿಕ್ ಲೈಫ್ ಸಿಗಬೇಕು ಅಂತ ಅಂದರೆ ನೀನು ಹೋಗೋ ದಾರಿಯಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಯಾರು ಅಂತ ನೀನು ಅನ್ಕೊತಾ ಇದೀಯ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅಂದರೆ, ನಾವು ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದ್ಕೊತಾ ಇದ್ದೀರಾ. ಬಟ್ ಇಲ್ಲ, ನೀವಿಬ್ಬರು ಈಗ ಆ ರೀತಿ ಅಂದ್ಕೊಂಡ್ರೆ ನಿಮ್ಮ ತಪ್ಪೋದು, ನೀವು ತಿಳ್ಕೊಂಡಿರೋ ತಪ್ಪು ತಿಳುವಳಿಕೆ ಅದು. ನಿಮಗೆ ಇಲ್ಲ, ನಿಮ್ಗೆ ಇಬ್ಬರ ನಡುವೆ ತುಂಬ ಪ್ರೀತಿ, ತುಂಬ ಅನ್ಯೋನ್ಯತೆ ಇದೆ. ಆದರೆ ನಿಮಗೆ ಇರುವ ಕಷ್ಟಕರವಾದ ಅಂದರೆ ಹೊರಗಿಂದು ದುಡ್ಡಿನ ಚಿಂತೆ ಆಗಿರ್ಬೋದು, ನೀನು ನಡೆಸ್ತಾ ಇರೋ ಜೀವನ ಆಗಿರ್ಬೋದು, ನಿನ್ನ ಮನಸ್ಥಿತಿ ಹಾಗೆ ಕುಗ್ಗಿಸಿದೆ ಅಷ್ಟೇ. ಆದರೆ ನಿನಗೆ ಅದಕ್ಕಿಂತ ದೊಡ್ಡದು ಸಿಕ್ಕಾಗ ನೀನು ಅದನ್ನು ನಿಜವಾಗ್ಲೂ ಪಡ್ಕೊತೀಯ. ಇಲ್ಲಿ ಏಂಜಲ್ಸ್ ಅದನ್ನೇ ಹೇಳಿದ್ದಾರೆ ನೋಡು, ಕಮ್ಯುನಿಕೇಟ್ ಕ್ಲಿಯರ್ಲಿ, ಕಮ್ಯುನಿಕೇಟ್ ಮಾಡು. ಯಾರಿಂದನಾದರೂ ಸಲಹೆ ಪಡ್ಕೊ, ಯಾರಿಂದನಾದರೂ ನಿನ್ನ ಗುರಿ ಸಾಧನೆ ಮಾಡೋದ್ರಲ್ಲಿ ಯಾರನ್ನಾದರೂ ಮಾರ್ಗದರ್ಶನವಾಗಿ ಇಟ್ಕೊ. ನೀನು ನಂಬಿರುವ ದೇವರನ್ನು ನಂಬು, ಅಲ್ಲಿ ಹೋಗಿ ಕುತ್ಕೋ. ನೀ ಕುತ್ಕೊಂಡಾಗ ನೀನು ಕುತ್ಕೊಂಡು ನೀನು ಪ್ರಾರ್ಥನೆ ಮಾಡು. ಆವಾಗ ನಿನಗೊಂದು ದಾರಿ ತೋರಿಸುತ್ತೆ. ಆ ದಾರಿಯಲ್ಲಿ ನೀನು ಹೋಗು. ನಿನ್ನ ಪ್ರಯತ್ನನ ನೀನು ಬಿಡಬೇಡ. ಡೋಂಟ್ ಸ್ಟಾಪ್. ನಿನ್ನ ಪ್ರಯತ್ನನ ನೀನು ಬಿಡಬೇಡ. ನಿನ್ನ ಪ್ರಯತ್ನ ನೀನು ಬಿಟ್ಟರೆ ನೀನೇನೂ ಆಗೋದಿಲ್ಲ ಅಂತ ದೇವ್ರು ಹೇಳ್ತಾ ಇದೆ. ನಾನಿದ್ದೀನಿ, ನೀನು ಮುಂದೆ ಬರೆದ್ರೆ ನಿನ್ನ ಜೀವನ ಅದ್ಭುತವಾಗಿರುತ್ತೆ, ನಿನಗೆ ಹಣ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೀನು ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳಿದೆ ಅಂತ ಹಿಂದೆ ಸರಿಬೇಡ ಅಂತ ಹೇಳ್ತಾ ಇದೆ. ಜಯ ನಿಂದು, ಸಕ್ಸಸ್ ನಿಂದು. ಇಲ್ಲಿ 6 ಆಫ್ ವಾಂಡ್ಸ್ ಇದೆ, ಆಲ್ ಓವರ್ ಎನರ್ಜಿ. ಜಯ, ಸಕ್ಸಸ್ ನಿಂದಾಗಿರುತ್ತೆ. ನೀನು ಮುನ್ನುಗ್ಗಕ್ಕೆ ಕಷ್ಟ ಆಗಿದ್ರೂ ಎದುರಕ್ಕೆ ಹೋಗಬೇಡ, ನಾನಿದ್ದೀನಿ, ಬಾ ಮುಂದೆ ಅಂತ ಹೇಳ್ತಾ ಇದೆ. ಜಡ್ಜ್ಮೆಂಟ್ ಮಾಡೋನು ನಾನಿರಬೇಕಾದ್ರೆ ನೀನು ಯಾಕೆ ಎದುರ್ಕಂತೀಯ ಅಂತ ಹೇಳ್ತಾ ಇದೆ. ನೀನು ಆ್ಯಕ್ಷನ್ ಮೂವ್ ಮಾಡು. ನೀನು ಏನು ಅಂದ್ಕೊಂಡಿದೀಯಾ ಆ ಕೆಲಸನ ನೀನು ಸಾಧನೆ ಮಾಡೋಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಮುಂದೆ ಹೋಗು ಅಂತ ಹೇಳ್ತಾ ಇದೆ. ಆಪರ್ಚುನಿಟಿ ನಿನಗೆ ಎಲ್ಲ ಬರುತ್ತೆ, ಅದನ್ನೇ ಹೇಳ್ತಾ ಇದೆ. ದಯವಿಟ್ಟು ನಿಮಗೆ ಈ ರೀಡಿಂಗ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.